ಸರ್ ಆ್ಯಕ್ಚುಲಿ ನಾನು ಬಂದಿದ್ದು ಬೆಳಗ್ಗೆ. ನಮಗೆ ಮುಂಚೆ ನಮ್ಮ ಅಣ್ಣವರೆಲ್ಲ ಬಂದು ಇಲ್ಲಿ ಸ್ಪಾಟಲ್ಲಿ ಲೈವಲ್ಲಿ ನೋಡಿದ್ದಾರೆ. ಆಗ ನಮ್ಮ ಅಣ್ಣವರು ಎಲ್ಲ ನೋಡಿ ಹೇಳಿದ್ದು ಇಲ್ಲ ಏನೋ ಆಕ್ಸಿಡೆಂಟ್ ಆಗಿರ್ಬೋದು ಅಂತ ಹೇಳಿ ಊರವರೆಲ್ಲ ಒಂದು ಸ್ವಲ್ಪ ಜನ ದೊಡ್ಡವ್ರನ್ನ ಕರ್ಕೊಂಬಂದು ನೋಡಿದಾಗ ಸ್ವಲ್ಪ ಡೌಟ್ ಬಂದಿದೆ ಇವ್ರಿಗೆ. ಏನು ಗಾಡಿಗೇನು ಏಟಾಗಿಲ್ವಲ್ಲ, ಮತ್ತು ಬಾಡಿಯಲ್ಲಿ ಏನು ಬೇರೆ ಥರ ಏನು ಏಟಾಗಿಲ್ಲ, ಬರೀ ಹಿಂದೆಗಡೆ ತಲೆಗೆ ಏಟಾಗಿದೆ. ಸರಿ ಹೆಂಗೆ ಬಿದ್ದನೋ ಏನೋ ಹಿಂದೆಗಡೆ ಏಟಾಗಿರ್ಬೋದು, ಎಲ್ಲ ಗುದ್ಕೊಂಡಿರ್ತಾನೆ, ಆದರೆ ಗಾಡಿಗೇನು ಏಟಾಗಿಲ್ವಲ್ಲ ಅಂತ ಸ್ವಲ್ಪ ಡೌಟ್ ಬಂದಿದೆ ಊರಲ್ಲಿ ನಮ್ಮ ಅಣ್ಣವ್ರಿಗೆಲ್ಲ. ಆಮೇಲೆ ಪೊಲೀಸವ್ರಿಗೆ ಇಲ್ಲ FIR ಮಾಡಿಬಿಡಿ ಅಂತ FIR ಮಾಡಿಸಿ ಅದಾದಮೇಲೆ ತನಿಖೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲ ಇದು ಆಕ್ಸಿಡೆಂಟ್ ಅಲ್ಲ, ಇದು ಮರ್ಡರೇ ಅಂತ ಕನ್ಫರ್ಮ್ ಆಗಿದೆ. ಬಟ್ ಮರ್ಡರ್ ಅಂತ ಕನ್ಫರ್ಮ್ ಆಗಿದೆ, ಯಾರು ಮಾಡಿದ್ದಾರೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಅದೇ ಏನೋ ಪಾರ್ಟಿ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲಿ ಏನೋ ಗಲಾಟೆ ಆಗಿದೆ ಅಥವಾ ಏನು ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಮರ್ಡರ್ ಅಂತೂ ಆಗಿದೆ. ಇನ್ನು ಯಾರೋ ಇಬ್ಬರು ಸಿಕ್ಕಿದ್ದಾರಂತೆ, ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಫುಲ್ಲು ಮಾಹಿತಿ ಯಾರು ಮಾಡಿದ್ದಾರೆ ಏನು ಯಾವ ಊರು ಅಂತ ಇನ್ನೂ ಗೊತ್ತಿಲ್ಲ ಸರ್. ಸರ್ ಬಾಟ್ಲೆಲ್ಲ ಬಿದ್ದಿತ್ತು, ಅದನ್ನು ಪೊಲೀಸರು ತೊಗೊಂಡೋಗಿದ್ದಾರೆ. ಸಿಗರೇಟ್ ಬಡ್ಸು, ಬಾಟಲು ಎಲ್ಲ ಕೆರೆಯಲ್ಲಿ ಬ್ಲಡ್ ಆಗಿದೆ. ಬ್ಲಡ್ ಮೇಲೆ ಮಣ್ಣು ಹಾಕಿದ್ದಾರೆ, ಒಣಮಣ್ಣು ಹಾಕಿ. ಸರ್ ನಾರ್ಮಲಾಗಿ ಯಾರೋ ಊರಲ್ಲಿ ಇವರು ಫ್ರೆಂಡ್ಸು ನಡೀತಿದ್ವು. ಬ್ಲಡ್ ಮೇಲೆ ಕಲ್ಲು ಹಾಕಿ ಮಣ್ಣು ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲು ಮುಚ್ಚಿದ್ದಾರೆ. ಊರಲ್ಲೇ ಇಲ್ಲ ಕೆರೆ ಅಂತ ಹೇಳಿದ್ಮೇಲೆ ಕೆರೆಯಲ್ಲಿ ಸ್ವಲ್ಪ ಜನ ಹೋಗಿ ಹುಡುಕಿದ್ದಾರೆ, ಅಲ್ಲಿ ಸಿಕ್ಕಿದೆ. ಆಮೇಲೆ ಪೊಲೀಸರು ಬಂದು ಅದನ್ನ ತನಿಖೆ ಮಾಡಿ ಅಲ್ಲಿ ಶಾಂಪಲ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗಿದ್ದಾರೆ. ಅದನ್ನ ಟೆಸ್ಟ್ ಮಾಡಾದ್ಮೇಲೆ ಇದು ಕೊಲೆ ಅಂತ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲೂ ಬಂದಿದೆ. ರಿಪೋರ್ಟಲ್ಲಿ ಬಂದಿದೆ. ಅದಾದಮೇಲೆ ಈಗ ಯಾರು ಮಾಡಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಇದೊಂದು ಹೆಣ್ಮಕ್ಳು ಇದ್ದಾರೆ, 2 ಹೆಣ್ಮಕ್ಳು ಇದ್ದಾರೆ, ಒಂದು ಚಿಕ್ಕ ಮಗು ಇದೆ. ಈ 3 ಮಕ್ಕಳು ತುಂಬ ಚಿಕ್ಕ ವಯಸ್ಸಲ್ಲಿದ್ದಾರೆ. ಅವ್ರಿಗೆ ನ್ಯಾಯ ಸಿಗಬೇಕು ಅಂದರೆ ಯಾರು ಕೊಲೆಗಾರರು ಅನ್ನೋರನ್ನ ಹಿಡಿದು ಅವ್ರಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಾವು ಮಾಧ್ಯಮದ ಮೂಲಕ ಕೇಳ್ಕೊತೀವಿ ಸರ್. ನಮ್ಮ ಹೆಸರು ನವೀನ್ ಅಂತ ಸರ್. ಸರ್ ಡೆತ್ ಆಗಿರೋ ಹುಡುಗ ನಮ್ಮೂರ ಅಶೋಕ್ ಅಂತ. ಮೊನ್ನೆ ರಾತ್ರಿ 2:15ಗೆ ಸುಲಬೆಲೆ ಪೊಲೀಸ್ ಸ್ಟೇಷನ್ ಒಂದು ಪೊಲೀಸವರಿಂದ ಫೋನ್ ಬಂತು, ನನಗೆ ಫೋನ್ ಬಂದಿದ್ದು. ಯಾರೋ ಇಲ್ಲಿ ಡೆತ್ ಆಗಿದ್ದಾರೆ, ನಿಮ್ಮೂರವರ ಯಾವ ಊರವ್ರ ಕನ್ಫರ್ಮ್ ಮಾಡು, ನಿಮ್ಮೂರವರ ಏನೋ ನಿಜನ ಎಲ್ಲ ಕನ್ಫರ್ಮ್ ಮಾಡು, ಇಲ್ಲೇ ನಿಮ್ಮ ತೋಟದ ಮುಂದೆ ಇದ್ದಾರೆ ಬನ್ನಿ ಅಂತಂದರು. ನಾನು ಬಂದೆ, ನಾನು ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಹುಡುಗರು 2 ಜನ ಬಂದ್ವಿ, ನೋಡಿದ್ವಿ. ಬಟ್ ನಮ್ಮೂರೇ ಮತ್ತು ರಿಟರ್ನ್ ಹೋಗಿ ನಮ್ಮ ಅಣ್ಣನ ಮತ್ತು ಊರಲ್ಲಿ ಒಂದು 20 ಜನ ಅವ್ರ ದೊಡ್ಡವ್ರನ್ನ ಕರ್ಕೊಂಡು ಬಂದು ನೋಡಿದ್ವಿ. ನೋಡಬೇಕಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಬಿದ್ದೋಗಿದ್ದ, ಅಲ್ಲಿ ಬಿದ್ದಿದ್ದು ನೋಡಿದ್ರೆ ಅನುಮಾನ ಆಯಿತು ನಮಗೆ. ಇದು ಆಕ್ಸಿಡೆಂಟ್ ಅಲ್ಲ, ಏನೋ ಯಾರೋ ಹೊಡೆದು ತಂದು ಹಾಕಿರಬಹುದು. ಯಾಕಂದರೆ ಗಾಡಿಗೆ ಡ್ಯಾಮೇಜ್ ಆಗಲಿಲ್ಲ, ಅಲ್ಲಿ ಬ್ಲಡ್ ಇರಲಿಲ್ಲ. ತುಂಬ ಅನುಮಾನ ಬಂತು. ಗಾಡಿ ತೊಗೊಂಡ್ಮೇಲೆ ನಮ್ಗೆ ತುಂಬ ಅನುಮಾನ ಬಂತು. ಈ ಗಾಡಿಗೆ ಏನೂ ಆಗಿಲ್ಲ, ಬಿದ್ದಿದ್ರೆ ಮುಂದೆ ಏಟು ಬೀಳಬೇಕಾಗಿತ್ತು, ತಲೆಗೆ ಏಟು ಬಿದ್ದಿದೆ, ಬಲವಾದ ಏಟು ಬಿದ್ದಿದೆ. ಬಟ್ ಏಟು ಬಿದ್ದಿದ್ರು ಬ್ಲಡ್ ಬೀಳಬೇಕಾಗಿತ್ತು, ಅಷ್ಟೇ ಒಂದು ಸ್ವಲ್ಪ ಬಿದ್ದಿದೆ ಬ್ಲಡ್ಡು. ಇದರಿಂದ ಡೌಟ್ ಇದೆ ಅಂದರೆ ಆಯಿತು. ಇವಾಗ ಬಾಡಿ ತೊಗೊಂಡು ಅವ್ರು ಪೋಸ್ಟ್ಮಾರ್ಟಮ್ಗೆ ಹೋದ್ಮೇಲೆ ಬೆಳಗ್ಗೆ ಹೋಗಿ ಸ್ಟೇಷನ್ ಹತ್ರ ಹೋಗಿ FIR ಮಾಡಬೇಕು ಅಂದ್ಕೊಂಡು ಹೋಗಿ ಬೆಳಗ್ಗೆ ನಾವು ಸ್ಟೇಷನ್ ಹತ್ರ ಹೋದ್ವಿ. ಸ್ಟೇಷನ್ ಹತ್ರ ಹೋಗ್ಬೇಕಾದ್ರೆ ಡೌಟ್ ಇತ್ತಲ್ಲ, ಗಾಡಿ ನೋಡಿದ್ವಿ. ಗಾಡಿಯಲ್ಲಿ ಬ್ಲಡ್ ಬಿದ್ದು ಅದನ್ನೆಲ್ಲ ಉಜ್ಜಿರೋದೆಲ್ಲ ನಮ್ಮ ಅಣ್ಣವ್ರಿಗೆಲ್ಲ ಇದಾಯಿತು. ಅದಕ್ಕೂ ಮುಂಚೆ ಆಗ್ತಿದ್ದಂಗೆ ಪಾಪ ಅವ್ರ ಜೊತೇಲಿ ಕೆಲಸ ಮಾಡೋರು ಒಬ್ಬರು ಕಾಲ್ ಮಾಡಿ ಅಣ್ಣ ರಾತ್ರಿ ನನ್ನ ಜೊತೆಯಲ್ಲೇ ಇದ್ದ, ನೈಟು 7-7:30 ಸಮಥಿಂಗ್ ಆ ಟೈಮಲ್ಲಿ ಫೋನ್ ಮಾಡಿದ್ರು ಯಾರೋ, ಎಣ್ಣೆ ಹೊಡೆಯೋಣ ಬಾ ಅಂತ, 1 ಬಾಟಲ್ ತೊಗೊಂಬರಲ್ಲ ಅಂತ. ಒಂದು ಬಾಟಲ್ ತೊಗೊಂಬಾ ಅಂತಂದ. ಇಲ್ಲ ಅವರು ನಿನ್ಗೆ 1 ಸಾಲಲ್ಲ 2 ತೊಗೊಂಬರ್ತೀನಿ ಬಾ ಅಂತ ಕರೆದ್ರು. ಅದಕ್ಕೆ ಇವ್ನು ಸ್ಪೀಕರ್ ಇಟ್ಟಿದ್ದಂತೆ ಅಶೋಕ್ ಅನ್ನೋ ಹುಡುಗ. ನೋಡಿದೆ ನಮ್ಮ ಫ್ರೆಂಡ್ಸ್ ಹೆಂಗಿದ್ದಾರೆ, ನನಗೆ ಎಣ್ಣೆ ತೊಗೊಂಬಂದಿದ್ದಾರೆ ಅಂತಂದ್ಬಿಟ್ಟು ಬಂದಿದ್ದಾನೆ ಅಂತ ಇಷ್ಟು ಮಾಹಿತಿ ಬಂತು ನನಗೆ. ಅದು ಡೌಟ್ ಬಂದು ನಮ್ಮೂರಲ್ಲಿ ಹುಡುಗರೆಲ್ಲ ಕೆರೆಯಲ್ಲೆಲ್ಲ ಸರ್ಚ್ ಮಾಡಿದ್ರು. ಕೆರೆಯಲ್ಲೇನೋ ಯಾವಾಗಿದ್ದು ಕೆರೆಗೆ ಬನ್ನಿ ಅಂತಲೇ ಕೆರೆಯಲ್ಲಿ ಸರ್ಚ್ ಮಾಡಿದ್ರು, ಏನಾಗಿದೆ, ಕೆರೆಯಲ್ಲೇನೋ ಹೊಡೆದಿದ್ದಾರಾ ಏನು ಡೌಟ್ ಇತ್ತಲ್ವಾ. ಕೆರೆಯಲ್ಲಿ ಹೊಡಿಬೇಕಾದ್ರೆ ಅಲ್ಲಿ ಒಂಥರ ಮಣ್ಣು ಹಾಕಿ, ಬ್ಲಡ್ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ಕಲ್ಲಿಟ್ಟಿದ್ರು. ಅದು ಐಡೆಂಟಿಫೈ ಮಾಡಿ ಪೊಲೀಸರಿಗೆ ಹೇಳಿದಾಗ ಪೊಲೀಸರು ಬಂದು ನೆನ್ನೆಲ್ಲ ಫುಲ್ ತನಿಖೆ ಮಾಡಿ, ಇಲ್ಲಿ ಅಲ್ಲಿ ಎಲ್ಲ ತನಿಖೆ ಮಾಡಿ ಯಾರೋ 2 ಅರೆಸ್ಟ್ ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, 2 ಅರೆಸ್ಟ್ ಮಾಡಿದಾರಂತೆ. ನಡೀತಾ ಇದೆ. ಇನ್ನು ಯಾರು ಅವ್ರ ಹೆಸರು ಏನು ಎತ್ತಾಗಿದೆ ಅಂತ ಇನ್ನೂ ಕ್ಲಿಯರಿಟಿಗೆ ಮಾಹಿತಿ ಗೊತ್ತಿಲ್ಲ ನಮಗೆ. ಇಷ್ಟು ನಡೆದಿದೆ. ಬಟ್ ಮರ್ಡರ್ ಅನ್ನೋದು ಕನ್ಫರ್ಮ್ ಆಗಿದೆ. ಇದು ಆಕ್ಸಿಡೆಂಟ್ ಅಂತೂ ಅಲ್ಲ, ಮರ್ಡರ್ ಅನ್ನೋದು ಕನ್ಫರ್ಮ್ ಆಗಿದೆ. ಇದರ ಹಿಂದೆ ಯಾರ್ಯಾರಿದ್ದಾರೆ ಏನಿದ್ದಾರೆ ಅಂತೆಲ್ಲ ಇನ್ನು ತನಿಖೆ ಆಗ್ತಿದೆ. ಆದಮೇಲೆ ಅವ್ರನ್ನ ಪೊಲೀಸರು ಏನು ಇವತ್ತು ಹೇಳ್ತಾರೋ ಏನೋ ಗೊತ್ತಿಲ್ಲ. ಅದು ಅದ್ರ ಮೇಲೆ ಫಸ್ಟಲ್ಲಿ ಬಂದಾಗ ನಾವು ನೋಡಿದ ತಕ್ಷಣ ಅಪಘಾತನೇ ಅಂದ್ಕೊಂಡ್ವಿ. ಯಾವಾಗ ಗಾಡಿ ಈಚೆ ತೆಗೆದ್ವು, ಗಾಡಿ ಈಚೆ ತೆಗೆದಾಗ ಗಾಡಿಗೆ ಏನು ಡ್ಯಾಮೇಜ್ ಆಗಿಲ್ಲ, ಫ್ರಂಟಲ್ಲಿ ಆಗಿಲ್ಲ, ಇಲ್ಲ ಹಿಂದೆಗಡೆ ಹೋಗ್ಬೇಕಾದ್ರೆ ಗಾಡಿ ಯಾವುದನ್ನ ಹೊಡ್ಕೊಂಡು ಹೋಗೈತೆ ಅನ್ನೋದಕ್ಕೂ ಯಾವುದು ಹಿಂದೆಗಡೆ ಡ್ಯಾಮೇಜ್ ಆಗಿಲ್ಲ.
ಗಾಡಿ ಏನೂ ಡ್ಯಾಮೇಜ್ ಆಗಲಿಲ್ಲ. ಅವನಿಗೆ ತಲೆ ಹಿಂದೆಗಡೆ ಏಟ್ ಬಿದ್ದಿತ್ತು. ಅಕಸ್ಮಾತ್ ಆಕ್ಸಿಡೆಂಟ್ ಆಗಬೇಕಾದ್ರೆ ಕಂಬ ಬಿದ್ದು ಮುಂದೆ ಏಟ್ ಆಗಬೇಕಾಗಿತ್ತು, ಇಲ್ಲ ಗಾಡಿ ಡ್ಯಾಮೇಜ್ ಆಗಬೇಕಾಗಿತ್ತು, ಬ್ಲಡ್ ಬೀಳಬೇಕಾಗಿತ್ತು. ಇವನು ಪ್ರಾಣ ಹೋಗಬೇಕು ಅಂತಂದರೆ ಸುಮಾರು ಬಾಡಿಲಿರೋ ಬ್ಲಡ್ ಆಚೆ ಬರಲೇಬೇಕು. ಅದು ತಲೆಗೆ ಏಟ್ ಬಿದ್ದಿರೋದಂಥದ್ದು. ಬ್ಲಡ್ ಬಂದಿಲ್ಲ, ಅದರಿಂದ ಒಂದು ಡೌಟ್ ಬಂತು, 100% ಡೌಟ್ ಬಂತು. ಇದೇನೋ ಯಾರೋ ಏನೋ ಹೊಡೆದಾಕಿ ಬಂದಿದ್ದಾರೆ, ಇದು ಇಲ್ಲ ಸುಮ್ಮನೆ ಇದು ಮಾಡೋಕ್ಕೆ ಬಂದಿದ್ದಾರೆ ಅಂತ ಡೌಟ್ ಇತ್ತು. ಅದು ಕನ್ಫರ್ಮ್ ಆಯಿತು. ನೈಟೇ ನಮಗೆ ಕನ್ಫರ್ಮ್ ಆಯಿತು. ನೋಡಿದ ತಕ್ಷಣ ನಮ್ಮ ಊರಲ್ಲಿ ಒಂದು 10-15 ಜನ ಬಂದಾಗ ಇಲ್ಲ ಇದೇನೋ ಡೌಟ್ ಇದೆ, ಅನುಮಾನ ಇದೆ ಅಂತಲೇ ನಾವು ಮನೆಗೆ ಹೋಗಿ ಬೆಳಗ್ಗೆ ನೈಟ್ ಬಂದಿದ್ದು. ಬೆಳಗ್ಗೆ ಸ್ಟೇಷನ್ಗೆ ಹೋಗಿ ಎಲ್ಲ ಪ್ರೊಸೆಸ್ ಆಗೋಷ್ಟರೊಳಗಡೆ ಇದೇ ನಮ್ಮೂರವರೇ ಅಲ್ಲೋಗಿ ಈ ಥರ ಇದೆ ಅಂತ ಪೊಲೀಸರಿಗೆ ಹೇಳೋದನ್ನು ಪೊಲೀಸರು ಬಂದು ಅಲ್ಲಿ ಬ್ಲಡ್ಡು ಇಲ್ಲಿ ಬ್ಲಡ್ಡು ಇಲ್ಲಿರೋ ಸ್ಯಾಂಪಲ್ಸು ಅಲ್ಲಿರೋ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಿದ್ರು. ಇನ್ನು ರಿಪೋರ್ಟು ಬಂದಿದೆ ಇಲ್ಲ ಗೊತ್ತಿಲ್ಲ, ಬಟ್ ಮರ್ಡ್ರ್ ಅನ್ನೋದು ಕನ್ಫರ್ಮ್ ಆಗಿದೆ. ಹಿನ್ನೆಲೆ ಹೇಗಿತ್ತಲ್ಲ, ಎಷ್ಟು ವರ್ಷದ ಮದುವೆ ಆಗಿ ಹಿನ್ನೆಲೆ ಇರುತ್ತೆ ಸರ್? ಅವ್ರು ಮದುವೆ ಆಗಿ ಆಯಿತು, ಇಬ್ಬರು ಮಕ್ಕಳಿದೆ ಸರ್. ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ರು ಗಂಡು ಮಗು ಇದೆ. ಅವರು ಕಾಲೇಜ್ಗೇನೋ ಹೋಗ್ತಿದ್ದಾರೆ, ಮೇ ಬಿ. ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಅವನು ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದ. ನೈಟ್ ಟೈಮು ಸೋಲಾರ್ ಫ್ಯಾಕ್ಟ್ರಿಗೇನೋ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾಯಿದ್ದ ಅವನು. ಅದ್ರ ಬಗ್ಗೆ ಅಷ್ಟೊಂದು ನಮಗೆ ಐಡಿಯಾ ಇಲ್ಲ, ಬಟ್ ದ್ವೇಷದ ಏನಿದೆಯಾ ಅಂತ ಅದ್ರ ಗೊತ್ತಿಲ್ಲ ನಮಗೆ. ಅದ್ರ ಒಳಗಡೆ ಏನೂ ಇಲ್ಲ, ಆ ಥರದ್ದು ಏನಿಲ್ಲ. ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಿದ್ದ, ಇರ್ತಿದ್ದ ಮಾಮೂಲಿ ಎಲ್ಲ ಇದ್ದಾಗೆ ಊರಲ್ಲಿ. ಅವ್ನದೇನೋ ಅವ್ನು ನೋಡ್ಕೊಂಡು ಅವ್ನು ಇರ್ತಾಯಿದ್ದ. ಆ ಥರದ್ದು ಏನಿಲ್ಲ. ಅದು ದ್ವೇಷ ನಾವು ನೋಡ್ದಂಗೆ ಯಾವುದು ದ್ವೇಷಗಳದ್ದು ಯಾವುದು ಇಲ್ಲ. ಬಟ್ ಅವರು ಗೊತ್ತಿರೋ ಥರ ನಮಗೇನು ಅದು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಊರಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡೇ ಇದ್ದ. ಎಲ್ಲರೂ ಓಡಾಡ್ಕೊಂಡೇ ಇದ್ದ. ಅವನು ಒಂದು ಅಂಗಡಿ ಇದೆ, ಅಂಗಡಿ ನೋಡಿಕೊಂಡು ಓಡಾಡ್ಕೊಂಡು ಇದ್ದ. ಅವನು ಬೆಳಗ್ಗೆ ಟೈಮು ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದ, ನೈಟ್ ಟೈಮು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಾ ಇದ್ದ. ಇಲ್ಲ, ನಮ್ಮೂರಲ್ಲ, ಬೇರೆ ಊರವರು ಅಂತ ಗೊತ್ತು, ಬಟ್ ಯಾವ ಊರು ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಬಟ್ ಇಬ್ಬರು ಸರಿ ಸಿಕ್ಕಿದ್ದಾರೆ ಅಂತ ಅದು ಪೊಲೀಸ್ ಊರಲ್ಲಿ ಮಾತಾಡ್ಕೊತಿದ್ದಾರೆ ಈ ಥರ ಸಿಕ್ಕಿದ್ದಾರೆ ಅಂತ. ಬಟ್ ಅದು ನಿಜಾನ ಸುಳ್ಳ ಪೊಲೀಸ್ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಹೋಗಿ ಅಲ್ಲಿ ಹೋಗಿ ಇದು ಮಾಡೋಕ್ಕಾಗಲ್ಲ. ಇನ್ನೂ ಮಾಹಿತಿ ಅವರು ಫುಲ್ಲು ಮಾಹಿತಿ ಬರೋವರೆಗೂ ನಮಗೂ. ನಮ್ಮ ಹೆಸರು ಪ್ರಕಾಶ್.